बेलगाम की माजूर स्पोर्ट्स पर्सन रिजवाना का अपनी मां को उमरा भेजने का ख्वाब पूरा होता हुआ नजर आ रहा है। बेलगाम के वीरभद्र नगर की रहने वाली इंटरनेशनल स्पोर्ट्स पर्सन रिजवाना ने मुख्तलिफ खेल के मुकाबलों में जीतकर इनाम में मिलने वाली रकम तकरीबन 25,000 रुपये जमा कर अपनी वालिदा दिलशाद को उमरा के मुक़द्दस सफ़र पर रवाना करने की जुस्तजू में थी। इन्हें अभी 75,000 रकम की ज़रूरत थी। इस बात का पता बेलगाम के सुवर्णा सौदा में हिस्सा लेने के लिए पहुंचे रियासती वज़ीर बराए अक़लियती उमूर हाउसिंग वक्फ ज़मीर अहमद ख़ान को मिली। ज़मीर अहमद ख़ान ने रिजवाना और इनकी वालिदा दिलशाद को बुलाकर 1 लाख रुपये का चेक इन्हें दिया। रिजवाना की खुशी का ठिकाना न था। रिजवाना के वालिद का इंतकाल हो चुका है। रिजवाना की वालिदा दिलशाद कपड़े बेचकर अपना घर चलाती हैं। रिजवाना माजूर होने के बावजूद इंटरनेशनल खेल के मुकाबलों में हिस्सा लेती है। जब ज़मीर अहमद ख़ान को इत्तला मिली कि 25,000 रुपये जमा करने के बाद 75,000 इकट्ठा करने में दुश्वारी हो रही है, तो फ़ौरन इन्होंने रिजवाना और उनके वालिदा को बुलाकर 1 लाख रुपये का चेक दिया। आप ही देखिए किस तरह का खुशी का एक मंजर देखा जा सकता है। अभी 80,000 रुपये होता जाने उम्र को 80,000 रुपये 1 लाख रुपये मैं देता हूँ। 1 लाख रुपये की चेक ले भेजल अम्मा को। ಭಾಳ ಖುಷಿ ಆಯಿತು ಸರ್. ನನ್ನ ಹೆಸರು ರಿಜ್ವಾನಾ ಜಮಾದಾರ್ ಅಂತ. ನಾನು ಇಲ್ಲಿ ಬೆಳಗಾವಿ ಡಿಸ್ಟಿಕ್ನಲ್ಲಿ ಇರ್ತೀನಿ. 1-2 ದಿನ ಮುಂಚೆ ನಾನು ಜಮೀರ್ ಅಹಮದ್ ಸರ್ಗೆ ವಿಧಾನಸಭೆಗೆ ಹೋಗಿ ಭೇಟಿಯಾಗಿದ್ದೆ. ಮತ್ತು ನಾನು ಅವಾರ್ಡಿಡ್ 3 ಡಿಸೆಂಬರ್ಗೆ ನನಗೆ ರಾಜ್ಯ ಅವಾರ್ಡ್ ಸಿಕ್ಕಿದೆ. ಅವಾರ್ಡ್ನಲ್ಲಿ ನನಗೆ 25,000 ಸಿಕ್ತು. ಆ 25,000ನಲ್ಲಿ ನನಗೆ ಒಂದು ಆಸೆ ಇತ್ತು, ನಮ್ಮ ಅಮ್ಮನಿಗೆ ನಾನು ಉಮ್ರಾ ಕಳಿಸ್ಬೇಕು ಅಂತ. ಹಜ್ ಮಾಡೋಕ್ಕೆ ನನಗೆ ಸಾಧ್ಯ ಇಲ್ಲ, 7 ಲಕ್ಷ ಆಗತ್ತೆ ಹಜ್ ಮಾಡೋಕ್ಕೆ. ಆದರೂ ನಾನು ಉಮ್ರಾ ಮಾಡೋಣ ಅಂತ ಉಮ್ರಾಕ್ಕೆ 1 ಲಕ್ಷ ಖರ್ಚಾಗತ್ತೆ ಅಂತ ಹೇಳಿದರು. 25,000 ನಾನು ಅಲ್ಲಿ ನನಗೆ ಸಿಕ್ಕಿದೆ ಅಂತ ನಾನು ಆದ 25,000 ಅಲ್ಲಿ ಕಟ್ಟಿ ಜಮೀರ್ ಸರ್ಗೆ ಭೇಟಿ ಆದೆ. ಜಮೀರ್ ಸರ್ ನನಗೆ ಹೆಲ್ಪ್ ಮಾಡಿದ್ದಾರೆ. ಈಗ ನಮ್ಮ ಅಮ್ಮನಿಗೆ ಉಮ್ರಾ ಕಳ್ಸೋಕ್ಕೆ ಅವರು ನನಗೆ 1 ಲಕ್ಷ ರೂಪಾಯಿ ಹೆಲ್ಪ್ ಮಾಡಿದ್ದಾರೆ ಜಮೀರ್ ಸರ್ ಅವರು. ನಾನು ತುಂಬ ಹೃದಯದಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ಗೆ. ಜಮೀರ್ ಸರ್ ಅವರು ಯಾವಾಗಲೂ ಹಿಂಗೆ ಇರಬೇಕು ಅಂತ ನಾನು ಬಯಸ್ಕೊತೀನಿ, ದೇವ್ರ ಹತ್ರ ಬೇಡ್ಕೊತೀನಿ. ಜಮೀರ್ ಸರ್ ಹಿಂಗೆ ಎಲ್ಲರ ಸಲುವಾಗಿ, ನಮ್ಮ ಬಡವರ ಸಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೇವರು ಹಿಂಗೆ ಅವ್ರಿಗೆ ಚೆನ್ನಾಗಿಟ್ಟಿರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ನಮಗೆ ಜಮೀರ್ ಸರ್ ಅವರು ಹೇಳಿದ್ರು, ಇದು ಮಕ್ಕಾ ಮದೀನೆಗೆ ಹೋಗ್ತಾ ಇದ್ದೀರಾ, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಕ್ರಿಶ್ಚಿಯನ್ಸ್ ಆಗಲಿ ಯಾವ ಜಾತಿ ಬಾದ ಬೇವ ಎಲ್ಲರೂ ಒಳ್ಳೆ ಥರ ಒಟ್ಟಿಗೆ ನಾವು ಇರಬೇಕು ಅಂತ ಅವ್ರ ಹತ್ರ ದೇವ್ರ ಹತ್ರ ಬೇಡ್ಕೊರಿ ಅಂತ ಹೇಳಿದ್ದಾರೆ ಜಮೀರ್ ಸರ್. ನಾನು ಅಮ್ಮನಿಗೆ ಹಂಗೆ ಹೇಳಿ ಕಳಿಸ್ತಾ ಇದ್ದೀನಿ. ನಾವು ಎಲ್ಲರೂ ಒಂದೇ ಆಗಿ ಒಂದೇ ಥರ ಚೆನ್ನಾಗಿ ಬಾಳೋಣ ಅಂತ, ನಮ್ಮ ದೇಶ ಮುಂದೆ ಬರಲಿ ಅಂತ ನಾವು ಅದೇ ಬಯಸ್ಕೊತೀವಿ. ಮತ್ತು ಇದೆಲ್ಲ ಜಮೀರ್ ಸರ್ ಕಡೆಯಿಂದ ಆಗಿದೆ. ಜಮೀರ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ.